ನೆಲಮಂಗಲ ತಾಲೂಕಿನ ಮಹಿಮಾಪುರ ಎನ್ನುವ ಒಂದು ಗ್ರಾಮ. ಈ ಗ್ರಾಮ ಹಾಗೂ ಇಲ್ಲಿನ ದೇವಸ್ಥಾನದ ಇತಿಹಾಸ ಏನು ಅಂದ್ರೆ, ಇದು ಪುರಾತನ ಕಾಲದ ಒಂದು ದೇವಾಲಯ. ಇದು ಗರುಡ ಪುರಾಣದಲ್ಲಿ ಲೇಖನ ಆಗಿರುವ ದೇವಾಲಯ. ಪ್ರತಿ ವರ್ಷ ಅದ್ಧೂರಿಯಾಗಿ ಜಾತ್ರೆಯನ್ನ ಮಾಡುತ್ತಲೇ ಬಂದಿರುತ್ತಾರೆ ಇಲ್ಲಿನ ಗ್ರಾಮಸ್ಥರು. ಈ ಜಾತ್ರೆಗೆ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೆ ನಾನಾ ಊರುಗಳಿಂದ ಸಹ ಬರ್ತಾರೆ. ಈ ಒಂದು ಬ್ರಹ್ಮ ರಥೋತ್ಸವ ನೋಡುವುದಕ್ಕೆ ಸಾವಿರಾರು ಭಕ್ತರು ಪಾಲ್ಗೊಳ್ಳುತ್ತಾರೆ. ಇನ್ನು ಈ ಜಾತ್ರೆಗೆ ಬರುವ ಸಾವಿರಾರು ಭಕ್ತರಿಗೆ ಇದೇನು ನೋಡ್ತಾ ಇದ್ದೀರಲ್ಲ, ಈ ಮಹಿಮಾ ರಂಗನಾಥ ಸ್ವಾಮಿಯ ಸೇವಕರು ಆದ ಇಲ್ಲೊಂದು ಕುಟುಂಬ ಪ್ರತಿ ವರ್ಷದಂತೆ ಸಹ ಈ ವರ್ಷವೂ ಕೂಡ ಸುಮಾರು 10 ರಿಂದ 12 ಸಾವಿರ ಭಕ್ತರಿಗೆ ಮುಂಜಾನೆಯಿಂದ ಸಂಜೆಯವರೆಗೂ ಅನ್ನದಾಸೋಹ ಹಾಗೂ ದಣಿದು ಬಂದವರಿಗೆ ಮಜ್ಜಿಗೆ, ಪಾನಕ, ಹೆಸರು ಬೇಳೆಯನ್ನ ಏರ್ಪಡಿಸಿದ್ರು. ಇದೊಂದು ಕುಟುಂಬ ತುಂಬಾ ಕೂಡು ಕುಟುಂಬ. ಈ ಕುಟುಂಬ ಸುಮಾರು ವರ್ಷಗಳಿಂದ ಸ್ವಾಮಿಯ ಸೇವೆಯನ್ನ ಮಾಡುತ್ತಲೇ ಬಂದಿರುತ್ತಾರೆ. ಇವರ ಕೆಲಸ ಕಾರ್ಯಗಳ ನಾಮಫಲಕ ಸ್ವಾಮಿಯ ಹೆಸರಿನಲ್ಲೇ ಶ್ರೀ ಮಹಿಮಾ ರಂಗ ಕನ್ಸ್ಟ್ರಕ್ಷನ್ ಅಂಡ್ ಲೋನ್ಸ್ ಎಂದು ಪ್ರಾರಂಭಿಸುತ್ತದೆ ಬಂದಿದ್ದಾರೆ. ಹಾಗೆ ಇವರ ವಿವಾಹವೂ ಕೂಡ ದೇವಾಲಯದಲ್ಲಿ ಆಗಬೇಕು ಅಂತ ಆಗಿರುತ್ತಾರೆ. ಅಂದಿನಿಂದಲೂ ಅವರ ಕನಸು ನೂರಾರು ಭಕ್ತರಿಗೆ ಅನ್ನದಾಸೋಹ ಮಾಡಬೇಕು ಎಂದು ಒಂದು ದಿನ ಆಸೆಯನ್ನ ಪಡುತ್ತಾರೆ. ಇನ್ನು ದೇವರು ಅವರ ಭಕ್ತಿಗೆ ಮೆಚ್ಚಿ ಅವರ ಕೆಲಸ ಕಾರ್ಯಗಳಲ್ಲಿ ಶಕ್ತಿಯನ್ನು ನೀಡಿ ನಾನಾ ಸಮಾಜ ಸೇವೆಗಳನ್ನ ಮಾಡುವ ಬಲ ತುಂಬಿ ಇಂದೂ ಸಹ ಜಾತ್ರೆಯಲ್ಲಿ ಸುಮಾರು 10,000 ಜನಕ್ಕೆ ಅನ್ನದಾಸೋಹ ದೇವರ ದರ್ಶನವನ್ನ ಪಡೆದು ಹೋಗುವಾಗ ಪ್ರತಿ ಮುತ್ತೈದೆ ಹೆಣ್ಣು ಮಕ್ಕಳಿಗೆ ಬಾಗಣ ಕೊಡುವ ಕಾರ್ಯವನ್ನ ಪ್ರತಿ ವರ್ಷವೂ ನಡೆಸುತ್ತಾ ಬಂದಿರುತ್ತಾರೆ. ಬೇರೆ ಹೊಡೆಯಲ್ಲ ಸಂಗೆ ಇಲ್ಲಿ ಮಹಿಮರಂಗಸ್ವಾಮಿ ಜಾತ್ರೆ ಈ ರಥೋತ್ಸವ ನಾವು ನಮ್ಮ ತಲೆಮಾರಿಂದನೂ ನಡೆಸ್ಕೊಂಡ್ ಬರ್ತಾ ಇದ್ದೀವಿ. ಈ ಜಾತ್ರೆ ಇದೆ ವಿಶೇಷ. ನಾವು ಅಂದಾನ ಒಂದು 7 ವರ್ಷದಿಂದ ಅಂದಾನ ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಪ್ರತಿ ವರ್ಷನೂ 1,000 ಮಾಡಿಸ್ತಿದ್ವಿ, 2,000, ಈ ಸತಿ 10,000 ಜನಕ್ಕೆ ಮಾಡಿಸ್ತಾ ಇದೀವಿ. ಇದೇ ವಿಶೇಷ. ಇಲ್ಲಿ ತೇರು ಎಳಿಯುತ್ತೆ. ಗರುಡ ತಿರುಗಿದ ಮೇಲೆ ಇದು ತೇರು ಎಳಿಯೋದು ನಮ್ದು. ಸರ್, ನಾವು ಅಂದಾನ ಬಂದು 7 ವರ್ಷದಿಂದ ಮಾಡಿಸ್ತಾ ಇದೀವಿ. ನಮ್ಮ ತಲೆಮಾರಿಂದನೂ ದೇವ್ರದ್ದು ಮಹಿಮರಂಗ ಸ್ವಾಮಿದು ನಾವು ಒಕ್ಕಲಿಗರು. ಹೌದು ಸರ್, ನಮ್ಮ ಮನೆ ದೇವರು ಮಹಿಮರಂಗನಾಥ ಸ್ವಾಮಿ ಅಂತ. ಸರ್, ಇಲ್ಲೇ ದೇವಸ್ಥಾನದ ಏನ್ ವಿಶೇಷ ಅಂದ್ರೆ, ಇದು ಗರುಡ ಪುರಾಣದಲ್ಲಿ ಉಲ್ಲೇಖ ಆಗಿರೋ ದೇವಸ್ಥಾನ. ಗರುಡ ಸ್ವಾಮಿ ಬಂದು ಈ ಬೆಟ್ಟದಲ್ಲಿ ತಪಸ್ ಮಾಡಬೇಕು ಅಂದ್ಬಿಟ್ಟು ಆಯ್ಕೆ ಮಾಡಿ ಮೇಲೆ ಹೋಗಿ ತಪಸ್ ಮಾಡ್ತಾರೆ. ತಪಸ್ ಮಾಡೋವಾಗ ಸಾಕ್ಷಾತ್ ಮಹಿಮ ರಂಗನಾಥ ಸ್ವಾಮಿನೇ ಮಹಿಮ ಲಿಂಗನಾಗಿ ಒಲ್ದು ಅವ್ರಿಗೆ ಆಶೀರ್ವಾದ ಮಾಡುತ್ತೆ. ಅವ್ರದ್ದೇನ್ ತಪಸ್ಸಿಗೆ ಇಚ್ಛೆ ಆಗುತ್ತೆ. ಅವಾಗಿಂದ ಇದನ್ನ ಮಹಿಮ ರಂಗ. ಹಾಗಾಗಿ ಈ ದೇವಸ್ಥಾನದ್ದು ಗರುಡ ಪುರಾಣದಲ್ಲೂ ಉಲ್ಲೇಖ ಆಗಿದೆ. ಸರ್, ಇದು ಫೆಬ್ರವರಿ ತಿಂಗಳಲ್ಲಿ ನಡೆಯುತ್ತೆ. ರಥ ಸಪ್ತಮಿಗೆ ಆಗಿ ಅಲ್ಲಿಗೆ 9 ದಿನಕ್ಕೆ ಇದು ಜಾತ್ರೆ ಮಾಡೋದು ತುಂಬಾ ವಿಶೇಷ ಸರ್. ನಮ್ ಜಾತ್ರೆನೇ ವಿಶೇಷ. ಹೆಂಗೆ ಅಂದ್ರೆ, ಮೇಲೆ ಗರುಡ ಬಂದು ದೇವಸ್ಥಾನಕ್ಕೆ ಸುತ್ತ ಹಾಕದ್ಮೇಲೆ ನಾವು ತೇರು ಎಳಿಯೋದು. ಅಲ್ಲಿ ಗಂಟ ತೇರು ಎಳಿಯಲ್ಲ. ಗರುಡ ಬಂದು 3 ಸುತ್ತ ಹಾಕದ್ಮೇಲೆ ನಾವು ತೇರು ಎಳಿಯೋದು. ಸರ್, ಏನ್ ಹೇಳೋದು, ನಾವು ಇಲ್ಲಿಗೆ ಬರೋವಾಗ ನೀವು ನಂಬ್ತಿರೋ, ನಮ್ಗೆ ಇಲ್ಲಿ ಅಂದಾನ ಮಾಡೋದಕ್ಕೂ ನೋಡ್ತಾ ಇದ್ದಿದ್ದು ನಮ್ಗೇನು ಇರ್ಲಿಲ್ಲ. ದೇವಸ್ಥಾನಕ್ಕೆ ಬಂದು ಕೇಳ್ಕೊಂಡ್ಮೇಲೆ ಇವತ್ತು 10,000 ಜನಕ್ಕೆ ಅಂದಾನ ಮಾಡೋ ಶಕ್ತಿ ಕೊಟ್ಟೈತೆ ದೇವ್ರು. ಏನು ಇರ್ಲಿಲ್ಲ. ಹೇಳ್ಬೇಕು ಅಂದ್ರೆ, ನಾವು ಅಂದಾನ ಯಾರೋ ಬೇರೆಯವ್ರು ಮಾಡೋದನ್ನ ನೋಡಿ ಖುಷಿ ಪಡ್ತಾ ಇದ್ವಿ. ಇವತ್ತು ದೇವ್ರು ನಮ್ಗೆ ಅಂದಾನ ಮಾಡೋಷ್ಟು ಶಕ್ತಿ ಕೊಟ್ಟೈತಿ. ಅದೇ ನಮ್ಗೆ ವಿಶೇಷ. ಏನ್ ಹೆಚ್ಚಾಗಿ ಹೇಳ್ಬೇಕು ಅಂದ್ರೆ, ನೀವೇನ್ ಬಂದು ಕೇಳ್ಕೊತಿರೋ, ಇದು ಕರ್ಪೂರ ಪ್ರಿಯ. ಬಂದ್ ಮೆಟ್ಲು ಕರ್ಪೂರ ಹಚ್ಚೋದು, ಇದಕ್ಕೆ ಆದ ಇಚ್ಛೆಗಳಿದೆ. ಆ ತರ ದೇವ್ರಿಗೆ ತುಂಬಾ ಪ್ರೀತಿ. ಹೆಸರಲ್ಲೇ ಇದೆ ಮಹಿಮಾ ರಂಗ ಅಂತ. ಇಲ್ಲಿ ಜಾಸ್ತಿ ಒಳ್ಳೆ ಪಾಸಿಟಿವ್ ಎನರ್ಜಿ ಇದೆ ಸರ್. ಆಗುತ್ತೆ ಸರ್, ಖಂಡಿತ. ಕಷ್ಟ ಅಂತ ಬಂದು ಬೇಡದವ್ರಿಗೆ ಏನ್ ಬೇಕಾದ್ರೂ ಆಗುತ್ತೆ. ಇಲ್ಲಿ ನಮ್ದೇನ್ ಬಿಸ್ನೆಸ್ ಇದೆಯೋ ಎಲ್ಲ ದೇವ್ರ ಹೆಸರಲ್ಲೇ ಇರೋದು. ನಮ್ ಮದುವೆ ಆಗಿದ್ದು ಪ್ರತಿಯೊಂದು ನಮ್ ಶುಭ ಕಾರ್ಯಕ್ರಮ ಏನೇ ಇದ್ರು ಇಲ್ಲೇ ನಾವು ಈ ಹೆಸರಿಂದಾನೇ ಸ್ಟಾರ್ಟ್ ಮಾಡೋದು. ನಾವು ಏನ್ ಪ್ರವೀಣ್ ಅಂತ ಸರ್, ನಾವು ಬಿಲ್ಡರ್. ನಾನು ಗಂಗೋನಹಳ್ಳಿ ನಮ್ದು. ಏನು ಇಲ್ದವ್ರು ಸರ್, ಝೀರೋ ಇಂದ ದೇವ್ರು ಇವತ್ತು ಇಲ್ಲಿ ತಂದು ನಿಲ್ಸಿದೆ ಸರ್. 10,000 ಜನಕ್ಕೆ ದೇವ್ರು ನಮ್ಗೆ ಶಕ್ತಿ ಕೊಟ್ಟಿದೆ ಅಂದಾನ ಮಾಡೋದು ಸರ್. ಪ್ರತಿ ವರ್ಷ ಅಂದ್ರೆ ಇದೇ ವರ್ಷ ಇಷ್ಟು ಚೆನ್ನಾಗಿ ಮಾಡ್ತಾ ಇರೋದು. ಪ್ರತಿ ವರ್ಷ 3,000 ಜನ, 5,000 ಜನ, ಈ ಸತಿ 10,000 ಜನ ಆಗಿದೆ.
ದೇವ್ರು ಹೆಂಗ್ ನಡೆಸ್ತಾರೋ ಅದೇ ತರ ಸರ್. ಇನ್ನು ದೇವ್ರದ್ದು ಮಾಡೋ ತುಂಬಾ ಶಕ್ತಿ ಕೊಟ್ರೆ ಇನ್ನೂ ಇಷ್ಟ ಇದೆ ಸರ್. ನಮಸ್ತೆ, ನನ್ನ ಸತೀಶ್ ಅಂತ. ನಮ್ಗೆ ಇದ್ರ ಮಹಿಮೆ ಗೊತ್ತಿರಲಿಲ್ಲ. ನನ್ನ ಸ್ನೇಹಿತರು ಪ್ರವೀಣ್ ಅವರು ಅಂತ, ಇವರು ತುಂಬ ಆತ್ಮೀಯ ಸ್ನೇಹಿತರು. ಇವರು ಇದ್ರ ಬಗ್ಗೆ ನಮಗೆ ಎಲ್ಲ ವಿವರವಾಗಿ ಹೇಳಿ ಈ ಜಾತ್ರೆ ತುಂಬಾ ಅದ್ಭುತವಾಗಿದೆ, ಒಳ್ಳೆ ಮಹಿಮೆ ಇದೆ ಇಲ್ಲಿ ಅಂತ ಹೇಳಿ ಕರ್ಸಿದ್ದಾರೆ. ತುಂಬಾ ಬಡತನದಿಂದ ಬಂದು ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾರೆ. ಎಲ್ಲೇ ಫಂಕ್ಷನ್ ಆಗಲಿ, ಎಲ್ಲೇ ದೇವ್ರ ಕಾರ್ಯ ಆಗಲಿ, ಮೊದಲನೇ ಅನ್ನದಾನ ಪ್ರಭು ಅವ್ರು ಆಗಿದ್ದಾರೆ. ಅವ್ರಿಗೆ ದೇವ್ರು ಒಳ್ಳೇದ್ ಮಾಡ್ಲಿ, ಆಯುರ ಆರೋಗ್ಯ ಆಯುಷ್ ಕೊಟ್ಟು ಇನ್ನ ಹೆಚ್ಚಿನ ಶಕ್ತಿ ಕೊಡ್ಲಿ, ಅವ್ರಿಗೆ ಸಹಾಯ ಮಾಡಕ್ಕೆ, ಅನ್ನದಾನ ಮಾಡಕ್ಕೆ ಅಂತೇಳಿ ಆ ದೇವರ ಮಹಿಮಾ ಮಂಗಲದಲ್ಲಿ ಕೇಳ್ಕೊಂತೀನಿ. ಅವ್ರಿಗೆ ಯಶಸ್ಸು ಉನ್ನತ ಮಟ್ಟಕ್ಕೆ ದೇವ್ರ ಭಗವಂತ ಕೊಡ್ಲಿ ಅಂತ ದೇವರ ಮಹಿಮಾ ಮೇಲೆ ಕೇಳ್ಕೊಂತೀನಿ. ತುಂಬಾ ದೇವ್ರ ಎದ್ ಬರೋ ತರ ಕಳೆ ಇದೆ ದೇವರಲ್ಲಿ, ಶಕ್ತಿ ಅಂತೂ ಇದೆ. ಇಲ್ಲಿ ನಾವು ಬಂದು ನೋಡಿದ ತಕ್ಷಣ ಗೊತ್ತಾಯ್ತು. ತುಂಬಾ ಪ್ರತಿ ವರ್ಷ ನಮ್ ಸ್ನೇಹಿತರು ಬರ್ಬೇಕು ಅಂತ ನಿರ್ಧಾರ ಮಾಡಿದೀವಿ. ಈ ವರ್ಷದಂತೆ ಪ್ರತಿ ವರ್ಷ ಬಂದು ನಮ್ ಕೈಲಾಗಿದ್ದು ಅವ್ರ ಜೊತೆ ನಿಂತು ಸಹಾಯ ಮಾಡಬೇಕು, ಸಪೋರ್ಟ್ ನಿಂತ್ಕೋಬೇಕಂತ ಡಿಸೈಡ್ ಮಾಡಿದೀವಿ. ತುಂಬಾ ಜನ ನಮ್ಗೆ ಈ ತರ ಗೊತ್ತೇ ಇಲ್ಲ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ನಾವು ಎಲ್ಲೋ ಅಲ್ಪ ಸ್ವಲ್ಪ ಜನ ಬರ್ತಾರೆ ಅನ್ಕೊಂಡಿದ್ವಿ. ಈ ತರ ಜನಸಾಗರನೇ ತುಂಬಿದೆ. ಈ ಕ್ಷೇತ್ರದಲ್ಲಿ ಒಂದು ಮಹಿಮೆ ಇರೋದಕ್ಕೆ ಇಷ್ಟು ಜನ ಸೇರಿದ್ರೆ ಅಂತ ಅನಿಸ್ತಾ ಇದೆ.